ಎಸ್, ಕಾಮದ ಕೋಡಿ ಹೇಗೆ ಹರಿದಿದೆ ಅನ್ನೋದನ್ನ ಬ್ಲರ್ಡ್ ವಿಜುವಲ್ಸ್ ಅಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಹಳ ಜನ ಕೇಳ್ಬೋದು, ವಿಡಿಯೋ ಯಾಕೆ ಹಾಕಲ್ಲ ರೀ ಅಂತ. ವಿಡಿಯೋ ಹಾಕದೇ ಇರುವುದು ಸಮಾಜದ ಸ್ವಾಸ್ಥ್ಯಕ್ಕಾಗಿ. ಇಲ್ಲಿ ನಾವು ವಿಡಿಯೋವನ್ನ ಇಟ್ಕೊಂಡು ನಮಗೇನೋ ಲಾಭ ಮಾಡ್ಕೊಳ್ಳೋದಿದ್ರೆ ವಿಡಿಯೋನ ಪ್ಲೇ ಮಾಡ್ತಾ ಇರಲಿಲ್ಲ. ಈ ವಿಡಿಯೋವನ್ನ ಪ್ಲೇ ಮಾಡೋದಕ್ಕಿಂತ ಮುಂಚೆ ನಾವು ಸಮಾಜ, ಮಠ, ಭಕ್ತರು ಇವರೆಲ್ಲರ ಭಾವನೆಗಳಿಗೆ ಮತ್ತು ಅವರ ಸ್ವಾಸ್ಥ್ಯ, ಅವರ ಮಾನಸಿಕ ಸ್ಥಿತಿಗತಿಗಳನ್ನು ಬಹಳ ಆಲೋಚನೆ ಮಾಡಿ ಇದನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕಾರಣ ಇಷ್ಟೇ, ಹೇಳೋದು ಪ್ರವಚನ, ಮಾಡೋದು ಕಾಮಕಾಂಡ. ಅದನ್ನು ಅರಿತ ಭಕ್ತರು ನೀವು ಡಿಸೈಡ್ ಮಾಡಿ ನೀವೇನು ಮಾಡಬೇಕು ಅಂತ. ಈ ವಯಸ್ಸಲ್ಲೂ, ಈ ಇಳಿ ವಯಸ್ಸಲ್ಲೂ ಕೂಡ ಈ ರೀತಿಯಾದಂತಹ ಚಟ ಈ ಸ್ವಾಮೀಜಿಗೆ ಬೇಕಾ ಈ ಸ್ವಾಮೀಜಿಗೆ? ನಿಜಕ್ಕೂ ಕೂಡ ಈ ದೃಶ್ಯಗಳು ಬಹಳ ಜನ ಇದರಲ್ಲಿ ಏನಿದೆ ಅಂತ ಬ್ಲರ್ಡ್ ಇದ್ರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನಾನು ಓಪನ್ ಮಾಡಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಬೇಕಾಗಿಲ್ಲ. ಮತ್ತು ಈ ರೀತಿಯಾದಂತಹ ವಿಡಿಯೋಗಳು ಗ್ಯಾರಂಟಿ ನ್ಯೂಸ್ನಲ್ಲಿ ಇದೆ, ಸಿಕ್ಕಿದೆ ನಮಗೆ. ಬಟ್ ಅದನ್ನು ಪ್ಲೇ ಮಾಡಿ ಅದರಿಂದ ನಮಗಾಗಬೇಕಾಗಿರೋದು ಏನೂ ಇಲ್ಲ. ಆದರೆ ಹೊರಗಡೆ ಕಾವಿ ತೊಟ್ಟು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಈ ಸ್ವಾಮೀಜಿ ಎಲ್ಲರೂ ಅಲ್ಲ, ಮಠದ ಪರಂಪರೆ ಇರುವಂತಹ ಪುಣ್ಯ ಭೂಮಿ ನಮ್ಮ ಕರ್ನಾಟಕ. ಮಠದಲ್ಲಿ ಓದಿ ಅಲ್ಲಿ ಅನ್ನ ತಿಂದು ಬೆಳೆದಂಥವರು ಇವತ್ತು ರಾಜ್ಯವನ್ನು ಆಳ್ದವ್ರು ಭಾಳಷ್ಟು ಜನ ಇದ್ದಾರೆ. ಮಠದ ಪರಂಪರೆ ಸೈಮಲ್ಟೇನಿಯಸ್ಲಿ ಯಾವ ರೀತಿಯಾದಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಈ ನಾಡಿಗೆ ಹಿರಿಮೆ, ಗಿರಿಮೆ, ಕೀರ್ತಿಯನ್ನು ತಂದಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ. ಹಾಗಾಗಿನೇ ಈ ಮಠದ ಪರಂಪರೆಗೆ ನಾವು ಯಾವಾಗಲೂ ಶರಣಾರ್ಥಿ ಅಂತ ಹೇಳ್ತೀವಿ. ಅಂತಹ ಮಠದ ಪರಂಪರೆಯಲ್ಲಿ ಬಂದಂತಹ ಸ್ವಾಮೀಜಿಗಳು ಈ ರೀತಿ ಆಗಿಬಿಟ್ರೆ ನಾವು ಯಾರನ್ನ ಕೈ ಎತ್ತಿ ಮುಗಿಯುವುದು? ಯಾವುದೇ ಸಮುದಾಯವಾಗಲಿ, ಯಾವುದೇ ಕೋಮಾಗಲಿ, ಯಾರ ಭಾವನೆಗಳಿಗೂ ಹರ್ಟ್ ಮಾಡುವಂಥ ಉದ್ದೇಶ ಇದಲ್ಲ. ನಾವು ದೇವರು ಎಂದು ಪೂಜಿಸುವಂತಹ ಸ್ವಾಮಿಗಳು ಯಾವ ರೀತಿ ತಮ್ಮ ಖಾಸಗಿ ಜೀವನದಲ್ಲಿ ನಡೆದುಕೊಳ್ತಾರೆ, ಹೇಳೋದೊಂದು ಮಾಡೋದು ಇನ್ನೊಂದು ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇಂತಹ ವಿಡಿಯೋಗಳು ಹಲವಿವೆ, ಆದರೆ ಅವುಗಳನ್ನು ನೋಡೋದಕ್ಕೆ ಅಯೋಗ್ಯವಾಗಿರುವಂಥದ್ದು, ಅದು ತೋರಿಸುವುದಕ್ಕೆ ಅರ್ಹವಾಗಿರುವಂತಹ ವಿಡಿಯೋಗಳು ಅಲ್ಲ. ಕಾಮದ ಕೋಡಿ ಒಡೆದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ವಾಮೀಜಿ ಉತ್ತಮ ಉದಾಹರಣೆ. ವಯಸ್ಸು ಎಷ್ಟಾಗಿದೆ, ಆದರೆ ಒಳಗಿರುವ ಕಾಮವನ್ನ ಗೆಲ್ಲದ ಈ ಸ್ವಾಮೀಜಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾರೆ. ಅಷ್ಟೇ ಅಲ್ಲ, ದೇಶ ವಿದೇಶದ ಭವಿಷ್ಯವನ್ನು ನುಡಿಯುತ್ತಾರೆ. ಅವರಾಗಿ ಅಧಿಕಾರ ಬಿಟ್ಟರೆ ಮಾತ್ರ ಬದಲಾವಣೆ ಎಂದು ರಾಜ್ಯದ ಕುರ್ಚಿ ಕಿತ್ತಾಟದ ಬಗ್ಗೆ ಭವಿಷ್ಯ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಯುದ್ಧ ಆಗುತ್ತೆ, ಯುದ್ಧದಲ್ಲಿ ಒಬ್ಬ ಜಾಗತಿಕ ನಾಯಕನ ದುರ್ಮರಣ ಆಗುತ್ತೆ ಅಂತ ಭವಿಷ್ಯ ಹೇಳಿದ್ರು. ದರ್ಶನ್ ಭವಿಷ್ಯ, ರಾಜಕೀಯದಲ್ಲಿ ದರ್ಶನ್ನ ಭವಿಷ್ಯ, ದೇಶದಲ್ಲಿ ಸಂಭವಿಸಬಹುದಾದಂತಹ ಮಳೆ ಬೆಳೆ ವಿಚಾರದಲ್ಲಿ ಭವಿಷ್ಯದ ಮೇಲೆ ಭವಿಷ್ಯ. ಆದರೆ ಭವಿಷ್ಯ ಕೇಳಿ ಬರುವಂತಹ ಭಕ್ತರ ಜೊತೆಗೆ ಮಾತ್ರ ಈ ಸ್ವಾಮೀಜಿ ನಡೆಸೋದು ಕಾಮದಾಟ. ವಿಡಿಯೋಗಳು ಇವೆ, ಆದರೆ ಆ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡಕ್ಕಾಗಲ್ಲ. ಇಂತಹದ್ದೇ ವಿಡಿಯೋಗಳನ್ನು ಬ್ಲರ್ ಮಾಡಿ ನಿಮ್ಮ ಮುಂದೆ ಇಡ್ತೀವಿ. ನೀವು ಡಿಸೈಡ್ ಮಾಡಿ ವೀಕ್ಷಕರೇ, ಭಕ್ತರೇ, ನಿಮ್ಮ ಸ್ವಾಮೀಜಿ, ನೀವು ಕೈ ಮುಗಿಯುವ, ನೀವು ಪಾದಪೂಜೆ ಮಾಡುವಂಥ ಸ್ವಾಮೀಜಿಯ ಅಸಲಿ ಆಟ ಏನು? ನೀವು ಹೇಗೆ ಭವಿಷ್ಯ ಕೇಳ್ಕೊಂಡು ಅವ್ರ ಬಳಿ ಹೋಗಬೇಕು? ಅಲ್ಲಿ ನಿಮ್ಗೊಂದು ಕೈಯಲ್ಲಿ ಒಂದು ಮೊಬೈಲ್ ಕಾಣ್ತಾ ಇದೆಯಲ್ಲ, ಅದರಲ್ಲೂ ಸೆಕ್ಸ್ ವಿಡಿಯೋ ಪ್ಲೇ ಆಗ್ತಾ ಇದೆ. ಆ ಕೈಯಲ್ಲಿರುವಂತಹ ಮೊಬೈಲ್ನಲ್ಲಿ ಸೆಕ್ಸ್ ವಿಡಿಯೋ ಪ್ಲೇ ಆಗ್ತಾ ಇದೆ. ಆ ಸೆಕ್ಸ್ ವಿಡಿಯೋ, ಪಾರ್ನ್ ವಿಡಿಯೋಸು ಈ ಮನುಷ್ಯನಿಗೆ, ಈ ಸ್ವಾಮೀಜಿಗೆ ಹೇಗೆ ಬಂತು? ಮಠದೊಳಗಡೆ ಪಾರ್ನ್ ವಿಡಿಯೋಸು ಹೆಂಗೆ ಬಂತು? ಮಠ ಅಂದರೆ ಏನ್ರಿ?
ಮಠ ಅಂದರೆ ಇದೇನು ಸ್ವಾಮೀಜಿಗಳ ಕಾಮದಾಟದ ಬೆಡ್ರೂಮಾ? ಹಾಂ, ಅಕ್ಷರ ದಾಸೋಹ, ಅನ್ನ ದಾಸೋಹ, ಸಾಮಾಜಿಕ ಕಾರ್ಯಗಳಿಗೆ ಎತ್ತಿದ ಕೈ ಆ ಮಠ. ಆ ಮಠಕ್ಕೊಂದು ಪರಂಪರೆ ಇದೆ. ಆ ಮಠದ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದುವರಿಸ್ಕೊಂಡು ಹೋಗಬೇಕಾದಂಥ ಸ್ವಾಮಿಗಳು ಈ ವಯಸ್ಸಲ್ಲಿ ಮಾಡ್ತಾ ಇರೋದೇನು ನೋಡಿ. ಅದು ಕಾವಿಯಲ್ಲೇ ಕಾಮದಾಟ, ಕಾವಿಯಲ್ಲೇ ಕಾಮದಾಟ. ಅದು ಕಾವಿಯನ್ನು ಧರಿಸಿದ ವ್ಯಕ್ತಿಗೆ ಮರ್ಯಾದೆ ಅಲ್ಲ, ಕಾವಿಗೆ ಮರ್ಯಾದೆ. ಕಾವಿ ಧರಿಸಿದಂಥ ಅಪರಿಚಿತ ವ್ಯಕ್ತಿ ಬಂದು ನಮ್ಮ ಮುಂದೆ ನಿಂತರು ಶಿರಬಾಗಿ ನಮಸ್ಕರಿಸಿ ಅವರ ಪಾದಕ್ಕೆ ಎರಗಿ ಆಶೀರ್ವಾದ ಪಡೆಯೋ ಜನ ನಾವು. ಅಂತಹ ಕಾವಿಯನ್ನು ಧರಿಸಿ ಕಾವಿಯಲ್ಲೇ ಕಾಮದಾಟ. ನಾವೀಗ ಹೇಳ್ತಿರೋ ಈ ಸ್ವಾಮೀಜಿ ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ವೀಕ್ಷಕರೇ. ನಾನು ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ, ನಿಮಗೆ ಗೊತ್ತಾಗಿರ್ಬೋದು ಈಗಾಗಲೇ ಯಾರು ಆ ಸ್ವಾಮೀಜಿ ಅಂತ. ಮೊನ್ನೆ ಒಬ್ಬ ಸ್ವಾಮೀಜಿದ್ದು ಹೇಳಿದ್ವಿ, ಮಸಾಲೆ ಮೈದು ಒದೆ ತಿಂದಂತಹ ಸ್ವಾಮೀಜಿ. ಪೀಠ ಕಟ್ಟಿಕೊಟ್ಟು ಪೀಠದಲ್ಲಿ ಕುಳಿತು ಆ ಸಮುದಾಯದ ಜನರ ಹೋರಾಟಕ್ಕೆ, ಪ್ರತಿಭಟನೆಗಳಿಗೆ ಧ್ವನಿಯಾಗಿ ಆ ಸಮುದಾಯದ ಕೀರ್ತಿಯನ್ನು ಎತ್ತಿಡೀರಿ ಅಂದರೆ ಇವರು ಕಂಡ ಹೆಣ್ಣುಮಕ್ಕಳ ಜೊತೆಗೆ ಫೋಟೋಗಳನ್ನು ಹೊಡೆಸ್ಕೊಂಡು ಕಂಡ ಹೆಣ್ಣುಮಕ್ಕಳ ಜೊತೆ ಕಾಮದಾಟ ಆಡ್ಕೊಂಡು ನಾನು ಮಹಾನ್ ಬ್ರಹ್ಮಚಾರಿ ಅಂತ ಪಾದ ಪೂಜೆ ಮಾಡಿಸ್ಕೊಂಡು ಓಡಾಡ್ತಾರೆ ಆ ಸ್ವಾಮೀಜಿ. ಯಾವ ಸ್ವಾಮೀಜಿ? ಉತ್ತರ ಕರ್ನಾಟಕದ ಸ್ವಾಮೀಜಿ.